ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬಂದು ಸಂಡೇ ವಿಡಿಯೋ ಆಗಿರುತ್ತೆ. ಸೊ ಬೆಳಿಗ್ಗೆ ನೀರು ದೋಸೆ ಮಾಡಿದ್ದೆ. ನೀರು ದೋಸೆ ಮಾಡಿದಾಗ ಗ್ಯಾಸ್ ಅವಸ್ಥೆ ಹೀಗಿರುತ್ತೆ. ಸೊ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಫಸ್ಟು ರೈಸಿಗೆ ಇಟ್ಬಿಡ್ತಾಯಿದ್ದೀನಿ. ಬಾಯ್ಲ್ ರೈಸ್ ಅಲ್ವಾ, ಲೇಟ್ ಆಗುತ್ತೆ. ಹಾಗಾಗಿ ಫಸ್ಟು ರೈಸ್ಗೆ ಇಟ್ಬಿಡೋಣ ಅಂತ ರೈಸಿಗೆ. ಈ ನೀರು ದೋಸೆ ಮಾಡಿದಾಗ ಗ್ಯಾಸ್ ಅವಸ್ಥೆ ಹೀಗೆ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಬಟ್ ನಿನ್ನೆ ನಾನು ಮೀನು ಸಾಂಬಾರು ಮಾಡಿದ್ದೆ ಅಲ್ವಾ, ಅದಕ್ಕೆ ಕಾಂಬಿನೇಷನ್ ಆಗಿ ನೀರು ದೋಸೆ ಚೆನ್ನಾಗಿರುತ್ತೆ. ನೀರು ದೋಸೆ ಮಾಡಿದೆ. ಹಾಗೆ ಲೇಸಿ ಅಂತಲೇ ಹೇಳ್ಬೋದು ಸಂಡೇ. ಆ್ಯಕ್ಚುಲಿ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸಿಗೂ ಕರ್ಕೊಂಡು ಹೋಗ್ತಾಯಿಲ್ಲ, ಯಾಕಂದರೆ ಹೆವಿ ಆಗ್ತದೆ ಆ್ಯನ್ವಲ್ ಡೇ ಇರೋದ್ರಿಂದ. ಸೊ ಸ್ಕೂಲಲ್ಲೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಇರುತ್ತೆ. ಹಾಗಾಗಿ ಆ್ಯನ್ವಲ್ ಡೇ ಮುಗಿಯೋ ತನಕ ಬೇಡ ಅಂಥೇಳಿ ಮನೆಯಲ್ಲೇ ಇಟ್ಟಿದ್ದೀನಿ. ಸೊ ಪಾಪ್ಲೆಟ್ ಮೀನು ಮಸಾಲ ಫ್ರೈ ಮಾಡೋಣ ಅಂತ, ಹಾಗಾಗಿ ಮಸಾಲೆ ಹಾಕಿ, ಆ್ಯಕ್ಚುಲಿ ಇದು ಸಂಜೆಗೆ ಮಾಡ್ತೀನಿ, ಯಾಕಂದರೆ ಮಧ್ಯಾಹ್ನಕ್ಕೆ ನಿನ್ನೆ ಮಾಡಿರೋ ಪದಾರ್ಥ ಇದೆ. ಏನಾಗುತ್ತೆ ಅಂದರೆ ಇದನ್ನು ಮಾಡಿಬಿಟ್ರೆ ಅದನ್ನು ಹಾಗೆ ಉಳಿದ್ಬಿಡುತ್ತೆ ಮತ್ತು ಆಚೆ ಹಾಕೋದಾಗುತ್ತೆ. ಹಾಗಾಗಿ ಇದನ್ನು ಮಸಾಲೆ ಹಾಕಿ ಜಸ್ಟ್ ಇಡ್ತಾಯಿದ್ದೀನಿ. ಹಾಗೆ ಫ್ರೈನೂ ಸಹ ಮಾಡ್ಬೋದು. ಹಾಗೆ ನಿಮಗೆ ಯಾವ ಥರ ಮಸಾಲ ಫ್ರೈ ಅಥವಾ ಏನೇ ಬೇಕಿದ್ರು, ಪುಳಿ ಮುಂಚೆ ಏನೇ ಥರ ಮಾಡಿದ್ರು ಈ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಸಖತ್ತಾಗಿ ಟೇಸ್ಟ್ ಇರುತ್ತೆ. ದೊಡ್ಡ ದೊಡ್ಡಕ್ಕಿತ್ತು ಸ್ವಲ್ಪ. ಸೊ ಹಾಗಾಗಿ ಮೊನ್ನೆ ನಾನು ವೀಡಿಯೋ ಹಾಕಿದ್ದೀನಿ. ಸೊ ಯಾರಿನ್ನೂ ಆ ವಿಡಿಯೋ ನೋಡಿಲ್ಲ ಹೋಗಿ ಚೆಕ್ ಮಾಡ್ಬೋದು. ಸೊ ಇನ್ನೂ ಯಾರು ವೀಡಿಯೋ ನೋಡಿಲ್ಲ ಬೇಕಿದ್ರೆ ವೀಡಿಯೋ ನೋಡ್ಬೋದು. ನಾನು ಎಲ್ಲಿ ಹೋಗಿ ಮೀನು ತರ್ತೀನಿ ಸೊ ನೋಡ್ಬೋದು. ಸ್ಯಾಟರ್ಡೇ ವ್ಲಾಗ್ ಹಾಕಿದ್ದೀನಿ ಕಂಟಿನ್ಯೂಸ್ ಆಗಿ, ಇನ್ಮೇಲೆ ವೀಡಿಯೋ ಬರುತ್ತೆ. ಹಾಗೆ ಮೀನನ್ನೆಲ್ಲ ಮಸಾಲೆ ಹಾಕ್ಬಿಟ್ಟು, ಇನ್ನು ಸಂಡೇ ಅಂದರೆ ನಮಗೆ ಹೇರ್ ಕೇರ್ ಅಥವಾ ಮನೆಯಲ್ಲೇ ಮಾಡುವಂಥ ಹೋಮ್ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ. ಸೊ ಸಂಡೇ ಅಂದರೆ ಹೇರ್ ಕೇರ್ ಬಗ್ಗೆ ನಾನು ಸ್ವಲ್ಪ ಜಾಸ್ತಿನೇ ಗಮನ ಹಾಕ್ತೀನಿ. ಯಾಕಂದರೆ ನಾನು ಬೊಟಾಕ್ಸ್ ಮಾಡಿಸಿರೋದ್ರಿಂದ ಹೇರ್ ಡೆನ್ಸಿಟಿ ಏನಿರುತ್ತೆ ಅದು ವೀಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಪ್ಯಾಕ್ ಎಲ್ಲ ಅವ್ರು ಹೇಳ್ತಾರೆ ಪ್ಯಾಕ್ ಹಾಕ್ಕೋಬಾರ್ದು, ಆಲ್ರೆಡಿ ಏನು ಬೊಟಾಕ್ಸ್ ಐರನ್ ಮಾಡಿರ್ತೀವಿ ಹೋಗಿರುತ್ತೆ ಅಂತ. ಬಟ್ ನಾನು ಒಂದು 2-3 ತಿಂಗಳಾದಮೇಲೆ ಈ ಥರ ಹೇರ್ ಪ್ಯಾಕ್ ಎಲ್ಲ ಹಾಕ್ತೀನಿ. ಯಾಕಂದರೆ ಐರನಿಂಗ್ ಮಾಡಿರ್ತಾರಲ್ವ, ಡೆನ್ಸಿಟಿ ಕಮ್ಮಿ ಆಗಿಬಿಟ್ಟು ಹೇರು ಬೇಗ ಉದ್ರಲಿಕ್ಕೆ ಶುರುವಾಗುತ್ತೆ. ಸೊ ಈ ಥರ ಹೇರ್ ಪ್ಯಾಕ್ ಹಾಕೋದ್ರಿಂದ ವೀಕ್ಲಿ 1 or 2 ಡೇಸ್ ಸೊ ನಮಗೆ ಹೇರ್ ಫಾಲ್ ಆಗೋಲ್ಲ. ಅದು ಮತ್ತು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಆಗಿತ್ತು ನನಗೆ. ಯಾಕಂದರೆ ನಾನು ಮೇಯ್ನ್ ಡ್ಯಾಂಡ್ರಫ್ ಆಗ್ಲಿಕ್ಕೆ ಕಾರಣ ಅಂದರೆ ನಾವು ಒದ್ದೆ ಕೂದಲನ್ನ ಹಾಗೆ ಕಟ್ಕೊಂಡು ಹೊರಗಡೆ ಹೋಗುವಂಥದ್ದು, ಹೆಲ್ಮೆಟ್ ಹಾಕುವಂಥದ್ದು. ಸೊ ಆವಾಗ ನಮಗೆ ಹೇರ್ ಫಾಲ್ ಆಗುವಂಥದ್ದು. ಸೊ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ನಂದು ಏನಂದರೆ ಸ್ನಾನ ಮಾಡಿ ಪೂಜೆ ಮಾಡಿ ತಕ್ಷಣ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಆ ಕಡೆ ಹೊರಗಡೆ ಹೋಗ್ತೀನಲ್ವ, ಆವಾಗ ಈ ಥರ ಹೇರ್ ಫಾಲ್ ಶುರುವಾಗುತ್ತೆ. ಹಾಗೆ ಡ್ಯಾಂಡ್ರಫು ಸಿಕ್ಕಾಪಟ್ಟೆ ಆಗುತ್ತೆ. ಹಾಗಾಗಿ ಹೇರ್ ಪ್ಯಾಕ್ ಹಾಕ್ಕೊಂಡೆ. ಈ ಹೇರ್ ಪ್ಯಾಕು ಸಹ ಆಲ್ರೆಡಿ ನನ್ನ ಚಾನಲಲ್ಲಿ ಹೇಳಿದ್ದೀನಿ, ಬೇಕಿದ್ದರೆ ಇನ್ನೊಂದ್ಸಲ ಹೇಳಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಹಾಗೆ ನಾನು ನನ್ನ ಮಗಳು ಆಚೆ ಹೋಗೋಣ ಅಂತ ಹೇಳಿ ಸ್ವಲ್ಪ ರಾಯಲ್ ಮಾರ್ಟಿಗೆ ಹೋಗಿ, ಅವಳಿಗೆ ಮಂಡೆಯಿಂದ ಸ್ನ್ಯಾಕ್ಸ್ ಎಲ್ಲ ಬೇಕು, ಎಲ್ಲ ಖಾಲಿಯಾಗಿದೆ. ಆ್ಯಕ್ಚುಲಿ ಸಂಡೇ ರೆಗ್ಯುಲರ್ ಆಗಿ ಹೋಗ್ತೀನಿ, ಇವತ್ತು ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಮೇಕಪ್ ಮಾಡ್ತಾಯಿದ್ದಾರೆ ಅಂತ. ನಂಗೆ ಈ ಮೇಕಪ್ ಐಡಿಯಾ ನೋಡಿ ನಂದು ನನ್ನ ಮಗಳದೊಂದು ಮೇಕಪ್ಪು ವೀಡಿಯೋ ಮಾಡಬೇಕು ಅಂತ ಭಾಳ ಅನ್ನಿಸ್ತು. ನೋಡೋಣ, ಹೋಪ್ಫುಲಿ ಮಾಡ್ತೀನಿ. ಮೇ ಬಿ ನೆಕ್ಸ್ಟ್ ಸಂಡೇ ಪ್ಲ್ಯಾನ್ ಮಾಡೋಣ ಅಂತ. ಸೊ ಸ್ಕೂಲಿಗೆ ಹೋದ್ರಂತೂ ಆಗಲ್ಲ, ಸ್ಕೂಲು ಆ್ಯನ್ವಲ್ ಡೇ ಹೋಮ್ವರ್ಕು ಸಿಕ್ಕಾಪಟ್ಟೆ. ಏನಪ್ಪ LKG ಮಕ್ಕಳಿಗೆ ಇಷ್ಟೊಂದು ಕೊಡ್ತಾರೆ ಅಂತ ನನಗೆ ತಲೆ ಬಿಸಿ ಆಗುತ್ತೆ. ಐಡಿಯಾ ಬಂತು. ಸೊ ನನ್ನ ಮಗಳ ಕೈಯಲ್ಲಿ ನಾನು ಮೇಕಪ್ ಮಾಡಿಸ್ಕೊಂಡ್ರೆ ಹೆಂಗಿರ್ಬೋದು ಅಂತ. ಸೊ ನೋಡೋಣ. ಸೊ ನೋಡಿ ಹೇರೆಲ್ಲ ಸೆಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿಕೊಂಡು, ನಾನು ಸನ್ಸ್ಕ್ರೀನ್ ಲೋಷನು ಸ್ವಲ್ಪ ಮಾಯ್ಶ್ಚರೈಸೇಷನ್ ಹಚ್ಕೊಂಡೆ. ಸೊ ಕೆಲವೊಬ್ರು ಹೇಳ್ತಾರೆ, ನಾನು ಇದು ರಿಸಲ್ಟ್ ಹೇಳ್ತೀನಿ, ಕೂದಲು ಫುಲ್ ಬ್ಲೋ ಡ್ರೈ ಮಾಡಿಬಿಟ್ಟು ಹೇರು ಯಾವ ಥರ ಇದೆ, ಸೊ ಡ್ಯಾಂಡ್ರಫ್ ಎಲ್ಲ ಯಾವ ಥರ ಹೋಗುತ್ತೆ ಅಂತ ನಾನು ಖಂಡಿತ ಹೇಳ್ತೀನಿ. ಸೊ ಹಾಗೆ ನಾನು ಜಸ್ಟ್ ಏನು ಹಾಕಲ್ಲ, ಜಸ್ಟು ನನ್ನ ಮಗಳು ಫೋರ್ಸ್ ಮಾಡಿಲ್ಲ ಅಂತ ಇವತ್ತು ಲಿಪ್ಟಿಕ್ ಹಾಕಿದ್ದೀನಿ. ಸೊ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅವಳು ಮಗಳು ಬಂದಮೇಲೆ ಹೇಳ್ತಾರಲ್ಲ, ಈಗೊಂದು ಹಾಡು ಫೇಮಸ್ ಆಗಿದ್ಲೆ, ಬಂದರು ಮೇಡಮು ಹೋಯಿತು ನನ್ನ ಫ್ರೀಡಮು ಅಂತ, ಅದೇ ಥರ ಆಗಿದೆ ನಂದು. ಸೊ ಏನು ರೆಡಿ ಆಗಲ್ಲ ಇಷ್ಟೇ. ಸೊ ನನ್ನ ಮಗಳಿಗೆ ಲಿಪ್ಟಿಕ್ ಹಾಕ್ಬೇಕಾದ್ರೆ ನೀನು ಹಾಕೋ ಅಮ್ಮ ಅಂದ್ಲು, ಹಾಕ್ಕೊಂಡೆ. ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಸೊ ಅವಳಂತೂ ಈ ಡ್ರೆಸ್ಸಿಂಗ್ ಟೇಬಲ್ ಬಿಟ್ಟಂತೂ ಹೋಗಲ್ಲ. ಇನ್ನು ಅದೆಲ್ಲ ದೊಡ್ಡವ್ರದ್ದು ಮಗ ಮ್ಯಾಟಿಗೆ ಕರ್ಕೊಂಡು ಹೋದ್ರೆ ಇರೋದು. ಸೊ ಅಲ್ಲಿರೋ ಬ್ರಷ್ ಎಲ್ಲ ಅವಳ ಹತ್ರ ಕಲೆಕ್ಷನ್ಸ್ ಇದೆ, ಆದರೂ ಬೇಕು ಅಂತ ಹೇಳಿ. ಸೊ ತೊಗೊಂಡ್ಲು, ಅವಳಿಗೆ ಏನು ಬೇಕು ಅಂತ, ಅಮ್ಮ ಅದು ಕೊಡಿಸು ಇದು ಕೊಡಿಸು ಏನೇನು ಬೇಕು ಎಲ್ಲ ಬಾಸ್ಕೆಟಿಗೆ ತಂದಾಕ್ತಾನೆ ಇರ್ತಾಳೆ. ನಾನು ಬಿಲ್ಲಿಂಗ್ ಪರ್ಪೋಸ್ ನಿಂತಾಗ ಸೊ ಏನು ಬೇಕು ಏನು ಬೇಡ ಅಂತೇಳಿ ಅಲ್ಲೇ ಎತ್ಬಿಟ್ಟು ಬಿಲ್ಲಿಂಗ್ ಮಾಡಿಸೋದು. ಸೊ ಇಲ್ಲೇ ಬೇಡ ಮಗಳೇ ಬೇಡ ಬೇಡ ಅಂತೇಳಿದರೆ ಇಲ್ಲೇ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಏನೇನು ಬೇಕೋ ಅವಳೇ ತುಂಬ್ತಾ ಇರ್ತಾಳೆ.
ಆಯ್ತಮ್ಮ ಚಾಕ್ಲೇಟ್ ಅಂತ ಕೊಟ್ಟು. ಹೋಗು ಏನು ಬೇಕು? ಡೈರಿ ಮಿಲ್ಕಾ? ಅಪ್ಪ ಕಾಲು ತುಳಿಬೇಡ ಬಾಬು. ಏನು ಕಾಲು ತುಳಿಸಿ ಆ ಥರ? ಇದು ನನಗೆ, ಇದು ಅಮ್ಮಮ್ಮಂಗೆ, ಇದು ನನಗೆ. ಸ್ಪೂನ್ ಕೊಡು ಅಮ್ಮಮ್ಮಂಗೆ. ಐಸ್ ಕ್ರೀಮ್ ತಿನ್ಕೋ ಬಾಬು. ಅಮ್ಮ ಇದು ಸಿಗಲ್ಲಂತೆ, ಅದು ನೋಡ್ತೀನಿ ಅಂದಿದ್ದಾರೆ, ಬೇರೆ ಕಂಟೆಂಟ್ ಇರುತ್ತಂತೆ. ಅದಕ್ಕೆ ಅದೇ ಸಿಕ್ಕರೆ ತಗೊಬನ್ನಿ ಅಂದಿದ್ದೀನಿ. ಬೇರೆ ಕಂಟೆಂಟ್ ಯೂಸ್ ಇಲ್ಲ ಅಮ್ಮ. ಅದು ಅಲ್ಲ, ಹೆಸರು ಬೇರೆ ಇರುತ್ತೆ, ಕಂಟೆಂಟ್ ಅದೇ ಇರುತ್ತೆ ಅಂತ ಹೇಳ್ತಾರೆ. ಅದು ಬಟ್ ಸುಮ್ಮನೆ ಅದು ಗಲೀಜದು. ಅದಕ್ಕೆ ಹೇಳಿ ಬಂದಿದ್ದೀನಿ, ಅದೇ ಸಿಕ್ಕರೆ ತಗೊಬನ್ನಿ ಅಂತ ಹೇಳಿದ್ದೀನಿ. ನೋಡಿ ಎಲ್ಲ ರಾಶಿ ಹಾಕೊಂಡಿರೋದು. ಏನು ಕೇಕು? ಕೇಕ್ ಇಲ್ಲಿದೆ, ತಿನ್ಕೋ. ಎಲ್ಲ ಎಂತ ತಟ್ಟೆ ತಗೊಬನ್ನಿ. ಫೋರ್ ತಗೋಬ, ಕಟ್ಲಿಟ್ಟಿದೆ. ಅಪ್ಪು ಬಂದಿಲ್ಲ ಅಮ್ಮ. ಬನ್ನ ಇದೆಲ್ಲ ನಿಂಗಲ್ಲ, ಇದು ಸ್ಕೂಲಿಗೆ. ತಗೋ ಕೇಕ್. ಅಯ್ಯೋ ಅಯ್ಯೋ, ಎಲ್ಲ ಕೇಕ್ ಎಲ್ಲ ಹೋಯ್ತೆ ಅಂತ ತಗೋಬಿಡು. ತಿಂತಾವೆ ಅಂತ. ಚೀಸ್ ಕೇಕ್ ಅಂತಪ್ಪ ಇದು. ಎಲ್ಲಿ ನೋಡ್ಕೊಳ್ತೀವಿ ಬಾಬು ಇದೆಲ್ಲ? ಮೊಬೈಲಲ್ಲಿ. ಹಾಂ, ಮೊಬೈಲಲ್ಲಿ ನೋಡ್ಕೊಂಡು ಕೇಳೋದು. ಅಮ್ಮ ರಾಯಲ್ ರೋಡಲ್ಲಿ ಅಂಕಲ್ ಒನ್ ಗಿವ್ ಮೀ ಚೀಸ್ ಕೇಕ್ ಅಂತೆ ಅವರು. ಹಾಂ, ನೀನೇ ಕೇಳಿಸ್ಕೊಡಿ. 200 ರೂಪೀಸ್ ಅಮ್ಮ. ಇಷ್ಟು ಚಿಕ್ಕ ಪೀಸಿಗೆ ನೋಡು, ಇಷ್ಟು ಅದು ಅಷ್ಟು ಕಾಸ್ಟ್ಲಿ ಅದು ಚೀಸ್ ಕೇಕಿಗೆ. 200 ರೂಪೀಸ್ ಒಂದು ಇಷ್ಟೇ ಚಿಕ್ಕ ಪೀಸಿಗೆ. ಅದು ಜ್ಯೂಸು ಫ್ರಿಜ್ಜಲ್ಲಿ ಇಡಬೇಕಿತ್ತಮ್ಮ. ಇವು ಫ್ರಿಜ್ಜಲ್ಲಿ ಇಟ್ಟು. ಇಲ್ಲ, ನಾನು ಇಡೋದು. ನಿಂಗೆ ಇಡು ಅಂತ ಯಾವಾಗ ಹೇಳಿಲ್ಲ. ತಗಮ್ಮ, ಕಟ್ಲಿಡ್ತೀನಿ. ನಿಂಗೆ ಬೇಡವಾ ಕಟ್ಲಿಟ್ಟು? ಹಾಂ, ತಗೋಬ, ತಟ್ಟೆ ತಗೋಬ, ತಟ್ಟೆ ತಗೋಬರ. ಕಟ್ಲಿಟ್ಟಮ್ಮ ಚಿಕ್ಕ. ಹ್ಞೂ, ಅಮ್ಮಂಗೆ ಕೊಡ್ಲಾ? ಅಮ್ಮಮ್ಮಂಗೆ ತಗೊಂಡು ನಂಗೊಂದು ತಟ್ಟೆ ತಗೋಬ. ಹೋಗಿ ಬಾಬು, ತಟ್ಟೆ ತಗೋಬ. ಇಷ್ಟೆಲ್ಲ ಕೊಡಿಸಿದ್ದೀನಿ, ನಾಟಕ ಮಾಡ್ತಾಳೆ ನೋಡಮ್ಮ. ಅಮ್ಮ ಇದು ಫ್ರಿಜ್ಜಲ್ಲಿ ಇಟ್ಬಿಡಮ್ಮ. ಇದೆಲ್ಲ ಹಾಲ್ಕೊಂಡು. ಓ ಪೆನ್ವಿನ್, 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 ಪೆನ್ವಿನ್. ವಿಡಿಯೋ ಮಾಡಿ ಇಲ್ಲೆಲ್ಲ ಹಾಕ್ಕೊಂಡು ಕೂತಿದೆಯಲ್ಲ ಈ ಥರ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಂದಿದೆ. ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಈಗ ಒಂದು ಟೀ ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ. ಹಾಗೆ ಹೇರ್ ಬಗ್ಗೆ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು. ಫುಲ್ಲು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಸೊ ಅದು ಸ್ವಲ್ಪ ವೈಟ್ ಇದೆಯಲ್ಲ, ಅದೆಲ್ಲ ನಾನು ಹೇರ್ ಪ್ಯಾಕ್ ಹಾಕಿರ್ತೀನಲ್ಲ, ಅದು ಫುಲ್ಲು ಡ್ರೈ ಆದಾಗ ಹೋಗ್ಬಿಡುತ್ತೆ. ಸೊ ಹೇರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಹಾಗೆ ಬೇಬಿ ಹೇರ್ಸು ಸಹ ಚೆನ್ನಾಗಿ ಬರುತ್ತೆ. ಈ ಹೇರ್ ಪ್ಯಾಕ್ ಬಂದುಬಿಟ್ಟು
ವೀಕ್ಲಿ ನೀವು 2 ಡೇಸ್ ಹಾಕ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಂದು ಬೊಟ್ಯಾಕ್ಸ್ ಮಾಡಿಸಿದ ಮೇಲೆ ಕೂದಲು ಹೇಗಿದೆ ಅಂತ ಕೇಳ್ತಿದ್ರು. ಚೆನ್ನಾಗಿದೆ, ಬಟ್ ಹೇರ್ ಕಟ್ ಮಾಡಿಸಿದ್ದೀನಿ. ಲಾಸ್ಟ್ ವೀಕು ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಕೆಳಗಡೆ ತುಂಬ ತೆಳು ಅಂತಿತ್ತು, ಹಾಗಾಗಿ ಅದಿಷ್ಟನ್ನು ಟ್ರಿಮ್ ಮಾಡಿಸ್ಬಿಟ್ಟಿದ್ದೀನಿ. ಟೀ ಕುಡಿದ್ಬಿಟ್ಟು ಈಗ ರಾತ್ರಿ ಪದಾರ್ಥಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಅಲ್ಲಿಗಾದರೂ ಹೋಗಿ ಬಂದರೆ ಆಯಿತು. ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಬೇಕು. ಅದು ಸಿಂಕಲ್ಲಿ ಪಾತ್ರೆಗಳಿತ್ತು, ಪಾತ್ರೆಗಳನ್ನೆಲ್ಲ ಸ್ವಲ್ಪ ಇತ್ತು, ಹಾಗಾಗಿ ಎಲ್ಲ ಕೈಯಲ್ಲೇ ವಾಶ್ ಮಾಡಿಬಿಟ್ಟು ಕೆಲಸ ಶುರು ಮಾಡೋಣ ಅಂತೇಳಿ ಇವತ್ತು ನಾನು ಮಸಾಲ ಫ್ರೈ ಮಾಡ್ತಾಯಿದ್ದೀನಿ. ಪಾಪ್ಲೆಟ್ಗೆ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಮಸಾಲ ಫ್ರೈ ಅಂದರೆ ಹೋಟೆಲ್ ಸ್ಟೈಲ್ ಫುಲ್ಲು ಡ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಗ್ರೇವಿ ಇಟ್ಟು ಮಾಡ್ತಾಯಿದ್ದೀನಿ. ನೀವು ಈ ಥರ ಗ್ರೇವಿ ಇಟ್ಟು ಮಾಡೋದ್ರಿಂದ ದೋಸೆಗೂ ಚೆನ್ನಾಗಿರುತ್ತೆ, ಅನ್ನ ಸಾಂಬಾರು ಅಥವಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇವತ್ತು ನಮ್ಮ ಗಂಜಿ ಊಟಕ್ಕೂ ಚೆನ್ನಾಗುತ್ತೆ. ಹೇಗೆ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು, ಆಲ್ಮೋಸ್ಟ್ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಕೊಬ್ಬರಿ ಎಣ್ಣೆ ಕೆಲವೊಂದು ಅಡುಗೆಗೆ ಯೂಸ್ ಮಾಡ್ತೀನಿ, ಕೆಲವೊಂದು ಅಡುಗೆಗೆ ಈ ಥರ ಮೀನೆಲ್ಲ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ನನ್ನ ತಮ್ಮನಿಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅವನಿಗೆ ಏನು ಅಲರ್ಜಿ ಆಗುತ್ತೆ, ಗಂಟ್ಲು ತುರಿಕೆ ಶುರು ಆಗುತ್ತೆ. ಹಾಗಾಗಿ ನಾನು ಈ ಥರ ಸಾಂಬಾರೆಲ್ಲ ಮಾಡುವಾಗ ಓವನ್ ಅಥವಾ ಓವರಾಲ್ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನೇ ಮಾಡ್ತೀನಿ. ಅಥವಾ ಫ್ರೈ ಎಲ್ಲ ಮಾಡಿದಾಗ ನಮಗೆ ಸಪ್ರೇಟ್, ಅವನಿಗೆ ಸಪ್ರೇಟ್ ಮಾಡ್ಕೊಳ್ತೀನಿ. ಸೊ ಬ್ಯಾಡಗಿ ಮೆಣಸು ಒಂದು 20-25 ತೊಗೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಫ್ರೈ ಆದಮೇಲೆ ಅದೇ ತವಕ್ಕೆ ಧನಿಯಾ, ಕಾಳುಮೆಣಸು, ಮೆಂತೆ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಈರುಳ್ಳಿ ಏನೂ ಹಾಕ್ತಾಯಿಲ್ಲ. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುಳಿ ಮತ್ತು ಒಂದು 10 ಎಸಲಾಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೇಯ್ನಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಕಪ್ ಮಾಡಿಸ್ಬಾರ್ದು. ಸೊ ಕೆಲವೊಬ್ರು ಹೇಳ್ತಾರೆ ನಾನು ಮೀನು ಸಾರು ಮಾಡಿದಾಗ ಕಹಿ ಬರುತ್ತೆ ಅಂತ. ಸೊ ನೀವು ಯಾಕೆ ಕಹಿ ಬರುತ್ತೆ ಅಂದರೆ ಮೆಣಸು ಅಥವಾ ಮೆಂತೆ ಜೀರಿಗೆ ಏನು ಹುರಿಬೇಕಾದ್ರೆ ಸ್ವಲ್ಪ ನೀವು ಕಪ್ ಮಾಡಿಬಿಡ್ತೀರ, ಆವಾಗ ನಿಮಗೆ ಕಹಿ ಬರುವಂಥದ್ದು. ಸೊ ಅದೇ ಪಾತ್ರೆಗೆ ಅಥವಾ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಮೀನನ್ನು. ಸೊ ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನಿಮಗೆ. ಆವಾಗಲೇ ಹೇಳ್ದಂಗೆ ಹುರ್ಕೊಂಡಿರೋ ಮಸಾಲೆಗೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರಾಯ್ತು. ಅರಿಶಿನ ಪುಡಿ ನೀವು ಈಗ ಹಾಕಲಿಲ್ಲ ಅಂದರೂ ಮೀನಿಗೆ ಹಾಕಿರ್ತೀರ, ಹಾಗೆ ಮಸಾಲೆ ಏನು ನೀವು ಮಾಡ್ಕೋಬೇಕಾರೆ ಈರುಳ್ಳಿ ಜೊತೆನೂ ಹಾಕ್ಕೋಬೋದು. ಸೊ 2 ಜೊತೆನೂ ಹಾಕ್ಕೋಬೋದು, ಬಟ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೊ ಕೆಲವೊಬ್ರು ಅದನ್ನು ಹೇಳ್ತಾರೆ, ನಾವು ಮೀನು ಮಾಡೋದ್ರಿಂದ ಮನೇಲಿ ಇರೋಕ್ಕಾಗಲ್ಲ, ಸ್ಮೆಲ್ ಬರುತ್ತೆ. ಸೊ ನೀವು ಡೈಲಿ ಮೀನು ಮಾಡ್ತಿರಲ್ಲ, ಏನೂ ಆಗಲ್ವಾ, ಏನು ಸ್ಮೆಲ್ ಬರಲ್ಲ ಅಂತ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕಾಗತ್ತೆ. ಸಾಸಿವೆ ಹಾಕೋದ್ರಿಂದ ನಿಮಗೆ ಸ್ಮೆಲ್ ಅನ್ನೋದು ಹೋಗುತ್ತೆ, ಆಯಿತಾ. ಸೊ ಹಾಗೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ. ಹಾಗೆ ನನ್ನ ಮಗಳಿಗೆ ಒಂದು ಮೀನನ್ನು ಎಕ್ಸ್ಟ್ರಾ ಫ್ರೈ ಮಾಡಿಟ್ಟೆ, ಯಾಕಂದರೆ ಅವಳಿಗೆ ಮಸಾಲ ಫ್ರೈಲಿ ತುಂಬ ಮಸಾಲೆ ಇರುತ್ತೆ, ಖಾರ ಅನಿಸ್ಬಿಡುತ್ತೆ ಅಂತೇಳಿ ಒಂದು ಫ್ರೈ ಮಾಡಿಟ್ಟೆ. ಗಂಜಿ ಒಟ್ಟಿಗೆ ಬೊಂಬಾಟಾಗಿ ಊಟ ಮಾಡ್ತಾಳೆ. ಇಷ್ಟೇ ಇವತ್ತಿನ ವಿಷಯ. ಟಾಪಿಕ್ ಬಂತು ಅಂದರೆ ಯಾವ ವಿಷಯದ ಬಗ್ಗೆ ಮಾತಾಡಲಿ. ನಿನ್ನೆ ಬಿಗ್ ಬಾಸಲ್ಲಿ ಪ್ರೊಮೋದಲ್ಲಿ ಒಂದು ತೋರಿಸೋದು, ಎಪಿಸೋಡಲ್ಲಿ ಒಂಥರ ಇರೋದು. ಸೊ ಆಲ್ಮೋಸ್ಟ್ ನಿನ್ನೆ ಹಾವು ಅಥವಾ ಕುಕ್ಕಿ ನಮ್ಮನ್ನು ಡಿಗ್ರೇಡ್ ಮಾಡೋದು ಅಂತ ಹೇಳಿದ್ದಕ್ಕೆ ಗಿಲ್ಲಿನೇ ಹೇಳ್ತಾರೆ. ಅದರಲ್ಲಿ ನನಗೆ ಯಾರ್ದು ವಿಶೇಷವಾಗಿ ಅನಿಸೋದು ಪ್ರೋಮೋದಲ್ಲಿ ನೋಡಿದಾಗ ಕಾವ್ಯಂದು ಅನ್ನಿಸ್ತು, ಬಟ್ ಎಪಿಸೋಡ್ ನೋಡಿದಾಗ 2 ಕಡೆನೂ ಕೊಡ್ತಾರೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ನನಗೆ. ಪ್ರೋಮೋ ನೋಡಿ ನಾವು ಅಳತೆ ಹಾಕಬಾರ್ದು ಅಂತ ಗೊತ್ತಾಯಿತು. ಇನ್ನೊಂದಂದರೆ ರಘು ಅವ್ರ ತನನ ಚೇಂಜ್ ಮಾಡಲಿಕ್ಕೆ ಗಿಲ್ಲಿಯವರು ನೋಡ್ತಾ ಇದ್ದಾರೆ ಅಂತ ಹೇಳಿದರು, ಬಟ್ ನನ್ನ ಪ್ರಕಾರ ಸುಳ್ಳು. ಮತ್ತು ಇನ್ನೊಂದು ಹೇಳಿದರು ಅವರು, ನಾನು ಬೇರೆ ಶೋ ಅಲ್ಲಿದ್ದೆ, ಅಲ್ಲಿರೋದೇ ಬೇರೆ ಥರ, ಇಲ್ಲಿರೋದೇ ಬೇರೆ ಥರ. ಅದಕ್ಕೆ ಸುದೀಪ್ ಸರ್ ಹೇಳಿದರು, ಹೌದು ಈ ಶೋನೇ ಹಾಗೆ, ಯಾರ್ಯಾರನ್ನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಿದೆ ಅಂತ ಹೇಳಿದರು. ಸೊ ಅಲ್ಲಿ ಶೋ, ಇದು ವ್ಯಕ್ತಿತ್ವದ ಆಟ, ಅರ್ಥ ಮಾಡ್ಕೋಬೇಕು. ಅಲ್ಲಿ ಶೋಗೇನು ಬೇಕು, ರಿಯಾಲಿಟಿ ಶೋಗೇನು ಬೇಕು ಅಲ್ಲಿ ಮಾತ್ರ ಅಷ್ಟೇ. ಅಲ್ಲಿ ನಿಜ ಗುಣ ಯಾರ್ದೂ ಇರಲ್ಲ. ಅಲ್ಲಿ ಅಡುಗೆ ಮಾಡಬೇಕು, ಇನ್ನೊಬ್ರನ್ನ ಕಾಲೆಳಿಬೇಕು ಅಷ್ಟೇ. ಇಲ್ಲಿ ಹಾಗಲ್ಲ, ಅಲ್ಲಿ ಹೇಗಿದ್ದಾರೆ ಅದನ್ನೇ ತೋರಿಸುವಂಥದ್ದು. ನಾನು ಆಲ್ಮೋಸ್ಟ್ ಇಂಟ್ರ್ಯೂಗಳೆಲ್ಲ ನೋಡಿದಾಗ ಗಿಲ್ಲಿಯವ್ರು ಇರೋದೇ ಹಾಗೆ ಅಂತಲೇ ಬಂದಿರೋದು. ಸೊ ಇಲ್ಲಿ ನನಗೆ ಇಲ್ಲಿ 2ನೇ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಕಾಣೋದು ರಘು ಅವ್ರದ್ದು. ಯಾಕೋ ಅವರಿಗೆ ಗಿಲ್ಲಿ ಮೇಲೆ ಅವ್ನು ಮಾತಾಡ್ದು ಅನ್ನೋಷ್ಟು ಅಸಹ್ಯವಾಗಿ ಅವನನ್ನು ನೋಡೋ ಥರ ತಿರುಚು ಅಂಥರ ಎಲ್ಲ ಮಾಡ್ತಾರೆ ಮುಖನ. ಸೊ ಅದೆಲ್ಲ ಇಷ್ಟ ಆಗಲ್ಲ ನನಗೆ. ಯಾಕಂದರೆ ಇದ್ದಾಗೆ ಇರಬೇಕು ಮನುಷ್ಯ. ಫಸ್ಟ್ ಇದ್ದಿದ್ದು ನಿಜನ, ಈಗಿರೋದು ನಿಜನ ಅಂತ ಹೇಳಿ ನನಗೆ ಕನ್ಫ್ಯೂಷನ್ ಆಗಿದೆ. ಮತ್ತು ಇಲ್ಲಿ ಗಿಲ್ಲಿ ವಿನ್ ಆಗೇ ಆಗ್ತಾರೆ ಅಂತ ಹೇಳಿ ಅವರಿಗೆ ಕಿವಿ ಅಥವಾ ಅವರಿಗೆ ಅನಿಸಿರ್ಬೋದು, ಹಾಗಾಗಿ ಅವರನ್ನು ಕುಗ್ಗಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ರಘು ಅವ್ರದ್ದು ತುಂಬ ಬ್ಯಾಡಾಗಿ ಹೋಗ್ತಾ ಇದೆ. ಅವ್ರ ಬಗ್ಗೆ ಏನೇ ಕಾಮಿಡಿ ಮಾಡಿದರೂ ತುಂಬ ಆಲಸ್ಯವಾಗಿ ನೆಗೆಟಿವ್ ಆಗಿ ಮಾತಾಡುವಂಥದ್ದು. ನಿನ್ನೆನೂ ಅಷ್ಟೇ
ನನ್ನ ಪ್ರಕಾರ ಈಗ ರಘು ಇರೋದೇ ಗಿಲ್ಲಿಯಿಂದ ಅಂದ್ಕೊಳ್ತೀನಿ. ಯಾಕಂದರೆ ಅವರಿಬ್ಬರು ಬಾಂಡಿಂಗ್ ವೀಡಿಯೋ ಎಲ್ಲ ಹಾಕಿದ್ರಲ್ವ, ಸೊ ಅದನ್ನು ನೋಡುವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟು ಕ್ಯೂಟಾಗಿತ್ತು. ಬಟ್ ಈಗ ಡೆಡ್ ಅಪೋಸಿಟ್ಟು. ನನಗೆ ಅಶ್ವಿನಿ ಅವ್ರು ಗಿಲ್ಲಿ ಮೇಲೆ ಕೊಟ್ಟಿದ್ದೇನು ಬೇಜಾರಿಲ್ಲ. ಸೊ ಹಾಗೆ ರಕ್ಷಿತ್ ಅವ್ರ ಮೇಲೂ ಖುಷಿಯಾಯಿತು ನನಗೆ ಗಿಲ್ಲಿ ಅವ್ರ ಮೇಲೆ ಕೊಟ್ಟಿದ್ದಕ್ಕೆ. ಹಾಗೆ ರಾಶಿಕಾ, ಸ್ಪಂದನೂ ಅಷ್ಟೇ ರಾಶಿಕಾ ಅವ್ರಿಗೆ ಕೊಡ್ತಾರೆ, ರಾಶಿಕಾನು ಸ್ಪಂದನಿಗೆ ಕೊಡ್ತಾರೆ. ಸೊ ಈ ಥರ ಅಪೋಸಿಟ್ ಆಗುತ್ತೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡು ಡೆವಿಲ್ ರೂಪದಲ್ಲಿ ಬಂದಿದೆ, ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ಇಲ್ಲಿ ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬಾಡಿಸ್ಕೊಂಡು ಅದಕ್ಕೆ ನಾವೇನು ಮಾಡ್ಕೊಂಡಿರುವ ಆ ಮಸಾಲೆನ ಬಾಡಿಸ್ಕೊಂಡು ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವ ಮೀನನ್ನು ಈ ಥರ ಹಾಕಿಬಿಟ್ಟು ಒಂದು 15 ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ರೆ ಮುಗೀತು. ಆಲ್ರೆಡಿ ಮೀನು ಬೆಂದಿರುತ್ತೆ. ಸೊ ಈ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಗ್ರೇವಿ ಮಾಡಿದ್ದೀನಿ. ನಿಮಗಿನ್ನೂ ಆ ಮಸಾಲೆಗೆ ಆ ಮೀನು ಅಂಟ್ಕೊಂಡೇ ಇರಬೇಕಂದ್ರೆ ಸ್ವಲ್ಪ ಮಸಾಲೆ ಕಮ್ಮಿ ಮಾಡಿ ಓವರ್ ಫ್ರೈ ಮಾಡಿದ್ರೆ ಆಯಿತು, ಚೆನ್ನಾಗಾಗುತ್ತೆ. ನನಗೆ ಊಟದ ಹೊತ್ತಿಗೂ ಆಗುತ್ತೆ, ಎಲ್ಲ ಹೊತ್ತಿಗೂ ಆಗುತ್ತೆ ಅಂತೇಳಿ. ಸೊ ಹೋಪ್ಫುಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು.